ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ನವೆಂಬರ್ ತಿಂಗಳ 5ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು, ನಿರ್ಧಾರ ತೆಗೆದುಕೊಳ್ಳಿ, ನನ್ನ ಬಾಯಿ ಅತಿಕ್ರಮಿಸಬಾರದು ಎಂದು ನಾನು ನಿಶ್ಚಯಿಸಿಕೊಂಡಿದ್ದೇನೆ. ಕೀರ್ತನೆಗಳು 17:3. ಜೀವನವೇ ನಿರ್ಧಾರಗಳಿಂದ ಕೂಡಿದೆ. ಪ್ರತಿದಿನ ನಾವು ಲೆಕ್ಕವಿಲ್ಲದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ. ಏನು ಧರಿಸಬೇಕು ಅಥವಾ ಏನು ಅಡಿಗೆ ಮಾಡಬೇಕು ಎಂಬಂಥ ಸಣ್ಣ ನಿರ್ಧಾರಗಳಿಂದ ಹಿಡಿದು ಮಕ್ಕಳ ಶಿಕ್ಷಣ, ಉದ್ಯೋಗಗಳು ಅಥವಾ ಮದುವೆಯ ಬಗ್ಗೆ ಪ್ರಮುಖ ನಿರ್ಧಾರಗಳವರೆಗೆ. ಕೆಲವು ಜನರಿಗೆ ನಿರ್ಧಾರ ಎಂಬ ಪದವು ಹೊಸ ವರ್ಷ ಸಂಕಲ್ಪಗಳನ್ನು ಮಾತ್ರ ನೆನಪಿಸುತ್ತದೆ. ವರ್ಷದ ಕೊನೆಯಲ್ಲಿ ಅವರು ಆತುರದಿಂದ, ಕರ್ತನೇ, ಹೊಸ ವರ್ಷದಲ್ಲಿ ನಾನು ನಿಯಮಿತವಾಗಿ ಸತ್ಯವೇದವನ್ನು ಓದುತ್ತೇನೆ, ನಿಷ್ಠೆಯಿಂದ ಪ್ರಾರ್ಥಿಸುತ್ತೇನೆ ಮತ್ತು ನಿರಂತರವಾಗಿ ಚರ್ಚ್ಗೆ ಹೋಗುತ್ತೇನೆ ಎಂದು ಹೇಳುತ್ತಾರೆ. ಆದರೆ ಕೆಲವೇ ದಿನಗಳಲ್ಲಿ ಈ ಸಂಕಲ್ಪಗಳು ಮರೆತು ಹೋಗುತ್ತವೆ ಮತ್ತು ಮಾಯವಾಗುತ್ತವೆ. ನೀವು ದೇವರಿಗಾಗಿ ಪೂರ್ಣ ಹೃದಯದಿಂದ ನಿರ್ಧಾರ ತೆಗೆದುಕೊಂಡಾಗ ಆತನು ಸಹ ನಿಮ್ಮೊಂದಿಗೆ ಪೂರ್ಣ ಹೃದಯದಿಂದ ನಿಂತು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಉನ್ನತೀಕರಿಸುವನು. ಸತ್ಯವೇದದಲ್ಲಿ ಪ್ರಬಲ ನಿರ್ಧಾರಗಳನ್ನು ತೆಗೆದುಕೊಂಡ 3 ವ್ಯಕ್ತಿಗಳನ್ನು ನೋಡೋಣ. 1. ಯಾಕೋಬನ ನಿರ್ಧಾರ, ದಶಮಾಂಶಗಳನ್ನು ಕೊಡುವುದು. ಈ ಬದ್ಧತೆಯನ್ನು ಮಾಡುವ ಮೊದಲು ಯಾಕೋಬನು ಕರ್ತನಿಗೆ ಒಂದು ಪ್ರತಿಜ್ಞೆ ಮಾಡಿ ಹೀಗೆ ಹೇಳಿದನು: ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನಲು ರೊಟ್ಟಿಯನ್ನು, ಧರಿಸಲು ಬಟ್ಟೆಯನ್ನು ಕೊಟ್ಟು ನಾನು ನನ್ನ ತಂದೆಯ ಮನೆಗೆ ಶಾಂತಿಯಿಂದ ಹಿಂತಿರುಗುವಂತೆ ಮಾಡಿದರೆ ಕರ್ತನು ನನ್ನ ದೇವರಾಗಿರುವನು ಮತ್ತು ನೀನು ನನಗೆ ಕೊಡುವ ಎಲ್ಲದರಲ್ಲಿಯೂ ನಾನು ನಿನಗೆ 10ನೇ ಭಾಗವನ್ನು ಕೊಡುವೆನು. ಆದಿಕಾಂಡ 28:20-22. ನಾವು ದೇವರಿಗೆ ಕೊಡಲು ನಿರ್ಧರಿಸಿದಾಗ ಅದು ಷರತ್ತು ಅಥವಾ ಬಲವಂತದಿಂದಲ್ಲ, ಬದಲಾಗಿ ಪ್ರೀತಿಯಿಂದ ಆಗಿರಬೇಕು. ನಾವು ಹಾಗೆ ಮಾಡಿದಾಗ ದೇವರು ತನ್ನ ವಾಗ್ದಾನವನ್ನು ಪೂರೈಸುತ್ತಾನೆ. ದಶಮಾಂಶಗಳನ್ನೆಲ್ಲ ಉಗ್ರಾಣಕ್ಕೆ ತನ್ನಿ ಮತ್ತು ನಾನು ನಿಮಗಾಗಿ ಸ್ವರ್ಗದ ಕಿಟಿಕಿಗಳನ್ನು ತೆರೆದು ಸ್ವೀಕರಿಸಲು ಸಾಕಷ್ಟು ಸ್ಥಳವಿಲ್ಲದಷ್ಟು ಆಶೀರ್ವಾದವನ್ನು ನಿಮಗಾಗಿ ಸುರಿಸದಿದ್ದರೆ ಈಗ ನನ್ನನ್ನು ಇದರಲ್ಲಿ ಪ್ರಯತ್ನಿಸಿ. ಮಲಕಿಯ 3:10. 2ನೇದು ದಾವೀದನ ನಿರ್ಧಾರ, ದೇವರ ವಾಕ್ಯವನ್ನು ಧ್ಯಾನಿಸುವುದು. ದಾವೀದನು ಸತ್ಯವೇದವನ್ನು ಓದಲು, ಧ್ಯಾನಿಸಲು ಮತ್ತು ಅದರಂತೆ ಬದುಕಲು ನಿರ್ಧರಿಸಿದನು ಮತ್ತು ಹೀಗೆ ಹೇಳಿದನು: ನಿನ್ನ ಆಜ್ಞೆಗಳನ್ನು ಧ್ಯಾನಿಸುವೆನು, ನಿನ್ನ ಮಾರ್ಗಗಳನ್ನು ಧ್ಯಾನಿಸುವೆನು, ನಿನ್ನ ನಿಯಮಗಳಲ್ಲಿ ಆನಂದಪಡುವೆನು, ನಿನ್ನ ವಾಕ್ಯವನ್ನು ನಾನು ಮರೆಯೆನು. ಕೀರ್ತನೆಗಳು 119:15-16. ದೇವರ ವಾಕ್ಯದ ಪ್ರಕಾರ ಜೀವಿಸುವವರು ನಿಜಕ್ಕೂ ಧನ್ಯರು. ಪ್ರತಿದಿನ ಸತ್ಯವೇದಗಳನ್ನು ಓದುವುದು ಮತ್ತು ಧ್ಯಾನಿಸುವುದು ನಮ್ಮ ಆಧ್ಯಾತ್ಮಿಕ ಕರ್ತವ್ಯ ಮತ್ತು ಆನಂದ. 3ನೇದು ದಾನಿಯೇಲನ ನಿರ್ಧಾರ, ಪವಿತ್ರ ಜೀವನ ನಡೆಸುವುದು. ಆದರೆ ದಾನಿಯೇಲನು ರಾಜನ ಭೋಜನ ಪದಾರ್ಥಗಳಿಂದಾಗಲಿ ಅವನು ಕುಡಿಯುವ ದ್ರಾಕ್ಷಾರಸದಿಂದಾಗಲಿ ತನ್ನನ್ನು ಅಪವಿತ್ರಗೊಳಿಸಿಕೊಳ್ಳಬಾರದೆಂದು ತನ್ನ ಹೃದಯದಲ್ಲಿ ನಿಶ್ಚಯಿಸಿಕೊಂಡನು. ದಾನಿಯೇಲ 1:8. ದೇವರ ಪ್ರಿಯ ಮಕ್ಕಳೇ, ಇಂದು ನೀವು ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದೀರಿ? ಕ್ರಿಸ್ತನನ್ನು ಹೆಚ್ಚು ಆಳವಾಗಿ ಪ್ರೀತಿಸಲು ಮತ್ತು ಆತನನ್ನು ನಂಬಿಗಸ್ತಿಕೆಯಿಂದ ಸೇವಿಸಲು ನೀವು ನಿರ್ಧರಿಸಿದ್ದೀರಾ? ಪ್ರತಿದಿನ ಕರ್ತನೊಂದಿಗೆ ನಿಕಟವಾಗಿ ನಡೆಯಲು ದೃಢವಾದ ಸಂಕಲ್ಪ ಮಾಡಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ವಚನ. ನೀನು ದೇವರಿಗೆ ಹರಕೆ ಹೊತ್ತರೆ ಅದನ್ನು ತೀರಿಸಲು ತಡ ಮಾಡಬೇಡ. ಆತನಿಗೆ ಮೂರ್ಖರಲ್ಲಿ ಸಂತೋಷವಿಲ್ಲ
ನೀನು ಹರಿಕೆ ಮಾಡಿಕೊಂಡದ್ದನ್ನು ತೀರಿಸು. ಪ್ರಸಂಗಿ 5:4. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಆಮೇನ್.